ನವೋದಯ ಸೆಕೆಂಡ್ ಲಿಸ್ಟ್ 2026 ಆತ್ಮೀಯ ಪಾಲಕರೇ, ನಿಮ್ಮ ನಿರೀಕ್ಷೆಯಂತೆ ಇಂದು ವೇಟಿಂಗ್ ಲಿಸ್ಟ್ ಯಾವಾಗ, ಯಾರಿಗೆ, ಪ್ರತಿ ಜಿಲ್ಲೆಗೆ ಎಷ್ಟು ಸೀಟುಗಳು, ಗ್ರಾಮೀಣ, ನಗರ, ಬಾಲಕ, ಬಾಲಕಿ, ಜನರಲ್, OBC, ST, SC ಈ ಎಲ್ಲ ಮಾಹಿತಿಯನ್ನು ಇಂದು ನೀಡಲಿದ್ದೇನೆ ಈ ವಿಡಿಯೋದಲ್ಲಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ. ನಮ್ಮ ಯೂಟ್ಯೂಬ್ ಚಾನಲ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ. ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ, ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ. ಆತ್ಮೀಯರೇ, ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ. ಆತ್ಮೀಯರೇ, ವಸತಿ ಶಾಲೆಗಳ ಮಾಹಿತಿಗಾಗಿ ಮತ್ತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ. ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ. ಈ ವಿಡಿಯೋದ ಕಮೆಂಟ್ ಬಾಕ್ಸಿನಲ್ಲಿ ಜಾಯಿನ್ ಆಗಿರಿ. ಮುಂದೆ ನೋಡೋಣ. ಆತ್ಮೀಯರೇ, ದಿನಾಂಕ 13 ಡಿಸೆಂಬರ್ 2025 ನವೋದಯ 6ನೇ ತರಗತಿ ಪ್ರವೇಶಕ್ಕಾಗಿ ಪರೀಕ್ಷೆ ನಡೆದಿತ್ತು. ಅದರ ಫಲಿತಾಂಶ 17 ಮಾರ್ಚ್ 2026 ಪ್ರಕಟವಾಗಿತ್ತು. ಈಗ ನೋಡೋಣ. ಎಲ್ಲರ ನಿರೀಕ್ಷೆಯಂತೆ 2ನೇ ಪಟ್ಟಿ ಅಂದರೆ ವೇಟಿಂಗ್ ಲಿಸ್ಟ್ ಯಾವಾಗ ಪ್ರಕಟವಾಗುತ್ತದೆ, ಯಾವ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ. 1ನೇ ಪಟ್ಟಿಯಲ್ಲಿ ಆಯ್ಕೆ ಆದ ವಿದ್ಯಾರ್ಥಿಗಳು ಈ ಕೆಳಗಿನ ಕಾರಣಗಳಿಂದ ವೇಟಿಂಗ್ ಲಿಸ್ಟ್ ಅಂದರೆ 2ನೇ ಲಿಸ್ಟನ್ನು ತಯಾರಿ ಮಾಡಿಕೊಳ್ಳುತ್ತಾರೆ. ನೋಡೋಣ ಯಾವ ಕಾರಣಗಳೆಂದು. 1ನೇಯದಾಗಿ, ಆಯ್ಕೆಯಾದ ವಿದ್ಯಾರ್ಥಿಗಳು ಸೂಕ್ತ ದಾಖಲಾತಿಗಳನ್ನು ಒದಗಿಸಲು ವಿಫಲವಾದರೆ ಆಗ 2ನೇ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರಬಹುದು. ಅಂದರೆ ನಿಮ್ಮ ಮಕ್ಕಳ ಹೆಸರು ಈ ಪಟ್ಟಿಯಲ್ಲಿ ಆಯ್ಕೆ ಆಗಬಹುದು. 2ನೇಯದಾಗಿ, ಆಯ್ಕೆಯಾದ ವಿದ್ಯಾರ್ಥಿಗಳು ಇತರ ಶಾಲೆಗಳಾದ ಸೈನಿಕ್ ಮತ್ತು ಇತರೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿ ಅಲ್ಲಿ ಪ್ರವೇಶವನ್ನು ಪಡೆದಾಗ ಈ ನವೋದಯ ಪ್ರವೇಶಕ್ಕೆ ಖಾಲಿ ಉಳಿಯುತ್ತದೆ. ಇದು ಒಂದು ಕಾರಣವಾಗಿರುತ್ತದೆ. ಆತ್ಮೀಯರೇ, ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್, ಹಾನಗಲ್ ಜಿಲ್ಲಾ, ಹಾವೇರಿ. ನಾವು 30 ವರ್ಷಗಳಿಂದ ಸತತವಾಗಿ 4 ಮತ್ತು 5ನೇ ತರಗತಿ ವಸತಿ ಸಹಿತ ತರಬೇತಿ, ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ. ಸಂಪರ್ಕಿಸಿ. ನಮ್ಮ ಮೊಬೈಲ್ ಸಂಖ್ಯೆ 8884811496ಗೆ ಏಪ್ರಿಲ್ 2ನೇ ವಾರ 3ನೇ ವಾರದಲ್ಲಿ ಭೇಟಿ ನೀಡಿ. ಜೂನ್ 11, 2026 ರೆಗ್ಯುಲರ್ ತರಗತಿಗಳು, ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರಾರಂಭವಾಗುತ್ತವೆ. ಆದ್ಮೇಲೆ 3ನೇಯದಾಗಿ, ಆಯ್ಕೆಯಾದ ವಿದ್ಯಾರ್ಥಿಗಳು ತಾವು ಓದುತ್ತಿರುವ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಯಲ್ಲಿ ಪೋಷಕರ ಆಧಾರ್ ಕಾರ್ಡ್ ಮತ್ತು ವಾಸಸ್ಥಳ ಪ್ರಮಾಣ ಪತ್ರ ಹೊಂದಿದ್ದರೆ, ಅಂದರೆ ಡೊಮೆಲ್ಸಿ ಸರ್ಟಿಫಿಕೇಟನ್ನು ಹೊಂದಿದ್ದರೆ ಆಗ ವಿದ್ಯಾರ್ಥಿ ಆಯ್ಕೆಯಾದರೂ ಸಹ ತಿರಸ್ಕಾರಗೊಳ್ಳುತ್ತದೆ, ಅಂದರೆ ಆಯ್ಕೆ ಆಗುವುದಿಲ್ಲ. 4ನೇಯದಾಗಿ, ಆಯ್ಕೆಯಾದ ವಿದ್ಯಾರ್ಥಿಗಳು ಜಾತಿಯಲ್ಲಿ ತಿದ್ದುಪಡಿ ಆಗಿದ್ದರೆ, ಈಗ ತಾನೇ ನನಗೆ ಫೋನ್ ಬಂದಿತ್ತು, ರೆಡ್ಡಿ ಜನಾಂಗಕ್ಕೆ ಸೇರಿದ್ದಾರೆ, ಹಾಕುವಾಗ OBC ಎಂದು ತಿಳಿಸಿದ್ದಾರೆ. ಆಗ ತಹಸೀಲ್ ಕಚೇರಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ರೆಡ್ಡಿ ಜನಾಂಗವು ಅದು OBC ಗುಂಪಿನಲ್ಲಿ ಸೇರ್ಪಡೆ ಆಗಿಲ್ಲ, ಆಗ ಅದು ರಿಜೆಕ್ಟ್ ಆಗುತ್ತದೆ. ಅಂದರೆ ಅಲ್ಲಿ ತಹಸೀಲ್ ಆಫೀಸ್ನಲ್ಲಿ ಕೇಂದ್ರ ಸರ್ಕಾರದ OBC ಸರ್ಟಿಫಿಕೇಟನ್ನು ನೀಡುವುದಿಲ್ಲ. ಮತ್ತು ಲಿಂಗಾಯತ್ ಕಮ್ಯುನಿಟಿಗೂ ಸಹ ಅವರು OBC ಸರ್ಟಿಫಿಕೇಟನ್ನು ನೀಡುವುದಿಲ್ಲ. ನೀವು ಅರ್ಜಿಯಲ್ಲಿ OBC ಎಂದು ನಮೂದಿಸಿ ನೀವು ಕೇಂದ್ರ ಸರ್ಕಾರನಲ್ಲಿ ಜನರಲ್ ಮೆರಿಟಿನಲ್ಲಿದ್ದರೆ ಆಗ ನಿಮ್ಮ ಮಗು ಆಯ್ಕೆಯಾದರೂ ಸಹ ಅದು ತಿರಸ್ಕಾರ ರಿಜೆಕ್ಟ್ ಆಗುತ್ತದೆ. ಆದ್ಮೇಲೆ ಈ ಮುಂದೆ ನೋಡೋಣ. 5ನೇಯದಾಗಿ, ಆಯ್ಕೆಯಾದ ವಿದ್ಯಾರ್ಥಿಗಳು ಗ್ರಾಮೀಣ ಅಥವಾ ನಗರ, ಇದನ್ನು ತಪ್ಪಾಗಿ ನಮೂದಿಸಿದಲ್ಲಿ ಗ್ರಾಮೀಣ ಅಂದರೆ ಆದ್ಮೇಲೆ ಸ್ಪಷ್ಟಪಡಿಸುತ್ತೇನೆ, 3 ಮತ್ತು 4ನೇ ತರಗತಿ ಮತ್ತು 5ನೇ ತರಗತಿ ಇವುಗಳನ್ನು ಗ್ರಾಮೀಣ ಭಾಗದಲ್ಲಿರುವ ಶಾಲೆಯಲ್ಲಿ ಈ 3, 4, 5 ಸಂಪೂರ್ಣ ಅಂದರೆ ವರ್ಷ ಓದಿರಬೇಕು. ಅಲ್ಲಿ ಸಂಪೂರ್ಣವಾಗಿ ವರ್ಷ ಓದಿದಾಗ ಮಾತ್ರ ಗ್ರಾಮೀಣ ಎಂದು ನಿಮಗೆ ನಿಮ್ಮ ಮಗುವಿಗೆ ಮೀಸಲಾತಿ ದೊರೆಯುತ್ತದೆ. ಮುಂದೆ ನೋಡೋಣ. 6ನೇಯದಾಗಿ, ಆಯ್ಕೆಯಾದ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದು ಕೆಲವು ಕಾರಣಗಳಿಂದ ಪ್ರವೇಶವನ್ನು ಹಿಂಪಡೆದಾಗ 2ನೇ ಪಟ್ಟಿಯಲ್ಲಿ ಉಳಿದ ಹೆಚ್ಚು ಅಂಕವಿರುವ ವಿದ್ಯಾರ್ಥಿಗಳಿಗೆ ಮತ್ತು ಖಾಲಿ ಇರುವ ಜಾತಿವಾರು ಆಗ ವಿದ್ಯಾರ್ಥಿಗಳು 2ನೇ ಲಿಸ್ಟಿನಲ್ಲಿ ಆಯ್ಕೆಯಾಗುತ್ತಾರೆ. ವೇಟಿಂಗ್ ಲಿಸ್ಟ್ ಫಲಿತಾಂಶ ಯಾವ ತಿಂಗಳಿನಲ್ಲಿ ಪ್ರಕಟವಾಗುತ್ತದೆ. ಆದ್ಮೇಲೆ ನಾನು ಸಹ
ಕೊಪ್ಪಳ ಜಿಲ್ಲೆಯ 3ನೇ ಬ್ಯಾಚಿನ ಹಳೆಯ ವಿದ್ಯಾರ್ಥಿಯಾಗಿದ್ದೇನೆ. ಅದು ನವೋದಯಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಯಾಗಿದ್ದೇನೆ. ಆಗ ನಮ್ಮ ಜಿಲ್ಲೆ ಕೊಪ್ಪಳ ಆಗಿಲ್ಲ, ರಾಯಚೂರು ಆಗಿತ್ತು. ರಾಯಚೂರು ಜಿಲ್ಲೆಯಿಂದ ನಾನು 3ನೇ ಬ್ಯಾಚಿನ ವಿದ್ಯಾರ್ಥಿಯಾಗಿದ್ದೇನೆ. ಆದ್ದರಿಂದ ನಾನು ಸತತವಾಗಿ 30 ವರ್ಷಗಳಿಂದ ಅನೇಕ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಆಯ್ಕೆಯಾಗಿ ಇಂದು ಉನ್ನತ ಹುದ್ದೆಯಲ್ಲಿ ಇದ್ದಾರೆ. ಆದಮೇಲೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಬೇತಿ ಮತ್ತು ವಸತಿ ಸಹಿತ ತರಬೇತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ. ವೇಟಿಂಗ್ ಲಿಸ್ಟ್ ಯಾವ ತಿಂಗಳಿನಲ್ಲಿ ಬಿಡುಗಡೆಯಾಗುತ್ತದೆ ಅಂದರೆ ಅದು ಸೆಪ್ಟೆಂಬರ್ ಅಥವಾ ಅಕ್ಟೋಬರಿನಲ್ಲಿ, ಸೆಪ್ಟೆಂಬರ್ ಕಡೆ ವಾರದಲ್ಲಿ ಅಥವಾ ಅಕ್ಟೋಬರ್ 1ನೇ ವಾರದಲ್ಲಿ ಪ್ರಕಟವಾಗಬಹುದು. ಈಗ ನೋಡೋಣ, ವೇಟಿಂಗ್ ಲಿಸ್ಟ್ ಅಥವಾ ಸೆಕೆಂಡ್ ಲಿಸ್ಟ್ ಎಲ್ಲಿ ಯಾವಾಗ ತಿಳಿಯುತ್ತದೆ ಸರ್, ಇದನ್ನು ಹೇಗೆ ನೋಡಬೇಕು? ವೆಬ್ಸೈಟಿನಲ್ಲೇ ಅಲ್ಲ ಆದ್ಮೇಲೆ ಇಂದು ಅದನ್ನು ಸ್ಪಷ್ಟಪಡಿಸುತ್ತೇನೆ. ವೇಟಿಂಗ್ ಲಿಸ್ಟ್ ಅಥವಾ 2ನೇ ಪಟ್ಟಿ ಇದು ವೆಬ್ಸೈಟಿನಲ್ಲಿ ಪ್ರಕಟವಾಗುವುದಿಲ್ಲ. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ನವೋದಯ ವಿದ್ಯಾಲಯದಿಂದ ನೇರವಾಗಿ ನೀವು ಅರ್ಜಿ ಹಾಕಿದಾಗ ನಮೂದಿಸಿದ ಮೊಬೈಲ್ ನಂಬರ್ಗೆ ನಿಮ್ಮ ಮಗುವಿನ ಆಯ್ಕೆಯನ್ನು ತಿಳಿಸುತ್ತಾರೆ. ಮುಂದೆ ನೋಡೋಣ, ವೇಟಿಂಗ್ ಲಿಸ್ಟ್ನಲ್ಲಿ ಕನಿಷ್ಠ ಮತ್ತು ಗರಿಷ್ಠ ಎಷ್ಟು ವಿದ್ಯಾರ್ಥಿಗಳು ಆಯ್ಕೆ ಮಾಡುತ್ತಾರೆ. ನಾನು ಇಂದು ನೋಡಿದ್ದೇನೆ, ಆದಮೇಲೆ ಅನೇಕ ಜಿಲ್ಲೆಗಳಿಂದ ಅನೇಕ ವಿದ್ಯಾರ್ಥಿಗಳು ಆಯ್ಕೆಯಾದ ಪಾಲಕರು ನಮಗೆ ಕರೆ ಮಾಡಿ ತಮ್ಮ ಸಮಸ್ಯೆದ ಬಗ್ಗೆ ತಿಳಿಸುತ್ತಿದ್ದಾರೆ. ಅಂದರೆ ಕನಿಷ್ಠ ಪ್ರತಿ ಜಿಲ್ಲೆಗೆ 5ರಿಂದ 6 ಸೀಟು ಖಚಿತವಾಗಿರುತ್ತದೆ. ವೇಟಿಂಗ್ ಲಿಸ್ಟ್ನಲ್ಲಿ ಅಥವಾ 2ನೇ ಪಟ್ಟಿಯಲ್ಲಿ ಕನಿಷ್ಠ 6 ವಿದ್ಯಾರ್ಥಿಗಳು, ಗರಿಷ್ಠ 15 ವಿದ್ಯಾರ್ಥಿಗಳು ಸಹ ಆಯ್ಕೆಯಾಗುವ ಸಂಭವ ಉಂಟು. ಮುಂದೆ ನೋಡೋಣ, ಇಲ್ಲಿ ನಾನು 2 ವಿದ್ಯಾರ್ಥಿಗಳ ಆಯ್ಕೆಯನ್ನು ವಿಮರ್ಶೆ ಮಾಡುತ್ತಿದ್ದೇನೆ. ಆದಮೇಲೆ ಈ ವಿದ್ಯಾರ್ಥಿ 95 ಅಂಕಗಳನ್ನು ಪಡೆದಿದ್ದಾನೆ. ಅದೇ ಪ್ರಕಾರವಾಗಿ 64ನೇ ರ್ಯಾಂಕ್, ಆದರೆ ಆಯ್ಕೆ ಆಗಿಲ್ಲ. ಏಕೆ ಸರ್ ಅಂದರೆ ಇದು ಓಪನ್ ಕೋಟಾ ಎಂದು ಕರೆಯುತ್ತೇವೆ. ಅದನ್ನು ಸ್ಪಷ್ಟವನ್ನು ಪಡಿಸುತ್ತೇನೆ ಮುಂದಿನ ಭಾಗದಲ್ಲಿ. ಇಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಗ್ರಾಮೀಣ ಭಾಗದಿಂದ ಜನರಲ್ ಮೆರಿಟಿನಲ್ಲಿ ನಮ್ಮ ಆನ್ಲೈನ್ ವಿದ್ಯಾರ್ಥಿ ಆಯ್ಕೆಯಾಗಿದ್ದಾನೆ. ಇವನು ಪಡೆದ ಅಂಕಗಳು 93.75, 54ನೇ ರ್ಯಾಂಕ್ ಆಯ್ಕೆಯಾಗಿದ್ದಾನೆ. ಸರ್ ಏನು ಸರ್ ವ್ಯತ್ಯಾಸ ಇದಕ್ಕೆ ಗ್ರಾಮೀಣ ಭಾಗಕ್ಕೆ? ಆದಮೇಲೆ ಮುಂದಿನ ಭಾಗದಲ್ಲಿ ಇದನ್ನು ಸ್ಪಷ್ಟ ನಿಮಗೆ ನಿಲುವನ್ನು ತಿಳಿಸುತ್ತೇನೆ. ಯಾವ ಮಾನದಂಡದ ಮೇಲೆ, ಯಾವ ನಿಯಮಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನು ನವೋದಯ ವಿದ್ಯಾಲಯಕ್ಕೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ. ಆದಮೇಲೆ ಜೈ ಜವಾನ್ ಆನ್ಲೈನ್ ಕ್ಲಾಸಸ್, ಆದಮೇಲೆ ಇದು ಲೈವ್ ಸೆಕ್ಷನ್ ಆಗಿರುತ್ತದೆ. ಸಂಜೆ 7:30ರಿಂದ 8:30, 1 ಗಂಟೆ ಪ್ರತಿದಿನ 1 ಗಂಟೆ ಲೈವ್ ಸೆಕ್ಷನ್ ಇರುತ್ತದೆ. ಲೈವ್ ಸೆಕ್ಷನ್ನಲ್ಲಿ ವಿದ್ಯಾರ್ಥಿಗಳು ಚಾಟ್ ಮಾಡಬಹುದು, ಧ್ವನಿಯ ಮೂಲಕ ಪ್ರಶ್ನೆಯನ್ನು ಕೇಳಬಹುದು. ಇದು ಸೈನಿಕ್ ಸ್ಕೂಲಿಗೆ, RMSಗೆ, ನವೋದಯಕ್ಕೆ ಈ 3 ಶಾಲೆಗಳಿಗೆ ನಾವು ತರಬೇತಿಯನ್ನು ಕೊಡುತ್ತೇವೆ ಇಂಗ್ಲೀಷ್ ಮಾಧ್ಯಮದಲ್ಲಿ. ಲೈವ್ ಸೆಕ್ಷನ್ ನಮ್ಮದೇ ಆದ ಆ್ಯಪಿನಲ್ಲಿರುತ್ತದೆ. ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ, 5 ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್. ಆದಮೇಲೆ ಆನ್ಲೈನ್ ತರಗತಿಗಳು ಅದು 4 ಮತ್ತು 5, 7 ಮತ್ತು 8, 9ನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ತರಗತಿ ಲೈವ್ ಸೆಕ್ಷನ್ಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8848111496ಗೆ. ಮುಂದೆ ನೋಡೋಣ, ಆದ್ಮೇಲೆ ನವೋದಯ ವಿದ್ಯಾಲಯ ಸಮಿತಿ ಸಿಕಂದರಾಬಾದ್ ಕರ್ನಾಟಕ ಎಲ್ಲ ಜಿಲ್ಲೆಯ ಅಂತಿಮ ಪ್ರವೇಶವನ್ನು ನೋಡಿ ಉಳಿದ ಸೀಟುಗಳು ಅದು ಪ್ರವೇಶ ಪಡೆದ ವಿದ್ಯಾರ್ಥಿಗಳು ಯಾವ ಪಂಗಡಕ್ಕೆ ಸೇರಿರುತ್ತಾರೆ ಅದೇ ಪಂಗಡದಿಂದ ಸೆಕೆಂಡ್ ಲಿಸ್ಟ್ ಅಥವಾ ವೇಟಿಂಗ್ ಲಿಸ್ಟನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ, ಅಂದರೆ ತಯಾರು ಮಾಡಿಕೊಳ್ಳುತ್ತಾರೆ. ಮುಂದೆ ನೋಡೋಣ, ನಿಮ್ಮ ಮಗು ಆಯ್ಕೆಯಾದರೆ 2ನೇ ಪಟ್ಟಿ ಅಥವಾ ಸೆಕೆಂಡ್ ಲಿಸ್ಟ್ನಲ್ಲಿ ಅಥವಾ ವೇಟಿಂಗ್ ಲಿಸ್ಟ್ನಲ್ಲಿ ನಿಮ್ಮ ಮಗು ಪರೀಕ್ಷೆಯನ್ನು ಬರೆದ ಜಿಲ್ಲೆ ನವೋದಯ ವಿದ್ಯಾಲಯದಿಂದ ನೇರವಾಗಿ ನಿಮಗೆ ಕರೆಯನ್ನು ಮಾಡುತ್ತಾರೆ. ಯಾವುದೇ ಕಾರಣಕ್ಕೆ ನಮಗೆ ಕರೆ ಮಾಡುವುದು ನೀವು ಅವಶ್ಯ ಇಲ್ಲ. ನಿಮ್ಮ ಮಗು ಆಯ್ಕೆಯಾದರೆ ನೇರವಾಗಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ನವೋದಯ ವಿದ್ಯಾಲಯದಿಂದ ಕರೆ ಬರುತ್ತದೆ. ಮುಂದೆ ನೋಡೋಣ, ಆತ್ಮೀಯರೇ, ನಾನು ನಿಮಗೆ ತಿಳಿಸಿದ ಪ್ರಕಾರ ನವೋದಯ ವಿದ್ಯಾಲಯಕ್ಕೆ ಆಯ್ಕೆ ಮಾಡಿಕೊಳ್ಳುವಾಗ ಈ ಮಾನದಂಡಗಳು, ಈ ನಿಯಮಗಳನ್ನು ಪಾಲಿಸುತ್ತಾರೆ. ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆಯಲ್ಲಿ JNVST ಗ್ರಾಮೀಣ ಹಿನ್ನೆಲೆಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಆಯ್ಕೆ ಪ್ರಕ್ರಿಯೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಇದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ. ಆದರೆ ಮುಕ್ತ ಕೋಟಾ
ಸಾಮಾನ್ಯವಾಗಿ ನಗರ ಕೋಟ ಅಥವಾ ಮುಕ್ತ ಅರ್ಹತೆ ಎಂದು ಕರೆಯಲಾಗುತ್ತದೆ. ಉಳಿದ ಸೀಟುಗಳು ಗುಂಪಾಗಿ ಕಾರ್ಯನಿರ್ವಹಿಸುತ್ತವೆ. 6ನೇ ತರಗತಿಗೆ ಆಯ್ಕೆಯಾದ ಮುಕ್ತ ಕೋಟ ಎಂದರೇನು? ಇದರ ವಿವರಣೆಯನ್ನು ಕೆಳಗಿನ ಭಾಗದಲ್ಲಿ ನೀಡುತ್ತೇನೆ. ಗ್ರಾಮೀಣಕ್ಕೆ 75% ಕನಿಷ್ಠ, ಅಂದರೆ 75ಕ್ಕಿಂತ ಹೆಚ್ಚು ಸಹ ವಿದ್ಯಾರ್ಥಿಗಳು ಆಯ್ಕೆ ಆಗಬಹುದು. ಕನಿಷ್ಠ 75% ಆಯ್ಕೆಯನ್ನು ಅದನ್ನು ರಿಸರ್ವ್ ಆಗಿ ಗ್ರಾಮೀಣ ಕೋಟ ಇರುತ್ತದೆ. 25% ಇದನ್ನು ಓಪನ್ ಕೋಟ ಎಂದು ಕರೆಯುತ್ತೇವೆ. ಓಪನ್ ಕೋಟ ಎಂದರೇನು? ಈ ಉಳಿದ 25 ಸೀಟುಗಳು ಸಾಮಾನ್ಯವಾಗಿ 80ರಲ್ಲಿ 20 ಸೀಟುಗಳನ್ನು ಮುಕ್ತ, ಇದರಲ್ಲಿ ಯಾವ ವಿದ್ಯಾರ್ಥಿಗಳು ಆಯ್ಕೆಯಾಗುತ್ತಾರೆ? ಗ್ರಾಮೀಣ ವಿದ್ಯಾರ್ಥಿಗಳು ಸಹ ಆಯ್ಕೆಯಾಗಬಹುದು. ನಗರದ ಪ್ರದೇಶದಲ್ಲಿರುವಂಥ ವಿದ್ಯಾರ್ಥಿಗಳ ಆಯ್ಕೆ ಆಗಬಹುದು. ಯಾವ ಮಾನದಂಡ ಅಂದರೆ ಅತಿ ಹೆಚ್ಚು ಅಂಕಗಳನ್ನು ಪರೀಕ್ಷೆಯಲ್ಲಿ ಗಳಿಸಿದ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ಇರುತ್ತದೆ. ಅದು ಗ್ರಾಮೀಣ ಅಥವಾ ನಗರ ಎಂದು ಇಲ್ಲಿ ಪರಿಗಣಿಸುವುದಿಲ್ಲ. ಓಪನ್ ಕೋಟಾ ಅಂದರೆ ಜನರಲ್ ಮೆರಿಟಿನಲ್ಲಿ ಯಾವ ವಿದ್ಯಾರ್ಥಿಗಳು ಹೆಚ್ಚು ಅಂಕವನ್ನು ಗಳಿಸಿರುತ್ತಾರೆ ಅವರಿಗೆ ಇಲ್ಲಿ ಅವಕಾಶ ಇರುತ್ತದೆ. ಅದು ನಗರ ಪ್ರದೇಶವಿರಬಹುದು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸಹ ಇರಬಹುದು. ಮುಂದೆ ನೋಡೋಣ. ಆತ್ಮೀಯರೇ, ನಾವು ಕನ್ನಡ ಮಾಧ್ಯಮದಲ್ಲಿ ಶ್ರೀ ರಾಜಶೇಖರ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ನವೋದಯ ಮತ್ತು ಮುರಾರ್ಜಿ ಶಾಲೆಗಳಿಗೆ 1 ವರ್ಷದ ಆನ್ಲೈನ್ ತರಗತಿಗಳು ಅಂದರೆ ಲೈವ್ ಸೆಕ್ಷನ್ಗಳು, ಇದರ ಶುಲ್ಕ ಕೇವಲ 3,000 ರೂಪಾಯಿಗಳು. ಆನ್ಲೈನ್ ತರಗತಿಗಳು ಕನ್ನಡ ಮಾಧ್ಯಮಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8848114996ಗೆ. ಆದ್ಮೇಲೆ ಆನ್ಲೈನ್ ತರಗತಿಗಳು ಇಂಗ್ಲಿಷ್ ಮಾಧ್ಯಮದಲ್ಲಿ 4 ಮತ್ತು 5, 7 ಮತ್ತು 8ನೇ ತರಗತಿಗಳಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8848114996ಗೆ. ಆದ್ಮೇಲೆ ಸೆಕೆಂಡ್ ಲಿಸ್ಟ್ ಅಂದರೆ ವೇಟಿಂಗ್ ಲಿಸ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ದೊರೆತಿದೆ. ಈ ಪ್ರಕಾರವಾಗಿರುತ್ತದೆ. ಧನ್ಯವಾದಗಳು.